ಕತ್ತಿ ಹೇಳು. ಅಯ್ಯ ಕೂಸ, ನನಗ್ ಕತೆ ಗೊತ್ತಿಲ್ಲಪ್ಪ. ಸಾಲಿ ಕಲಿಸೋ ವಯಸ್ಸಾಗ ನಮ್ಮಪ್ಪ ನಿಮ್ಮಪ್ಪಗ್ ಮದುವೆ ಮಾಡಿಕೊಟ್ಟ. ನನಗದೆಲ್ಲ ಗೊತ್ತಿಲ್ಲ, ಕತ್ತಿ ಹೇಳ್ಬೇಕು ನೀ ಅಷ್ಟೇ. ಒಂದೂರಾಗ ಒಬ್ಬಕ್ಕೆ ಅಜ್ಜಿ ಇದ್ಲಂತ. ಅಕ್ಕಿ ಹುಟ್ಟುತ್ಲೆನ್ನ ಸತ್ಲಂತ. ಇದು ಬಾಳ ಹಳೇದಾತ, ಬ್ಯಾರೇದ್ ಹೇಳ. ನನಗರ ಕತೆ ಕವನ ಏನು ಗೊತ್ತಿಲ್ಲ. ಮಗ ನೋಡಿದ್ರೆ ಬಿಡಕತ್ತಿಲ್ಲ. ಮಾತಾಪುರ ನಮ್ಮಪ್ಪ ಏನ್ ಮಾಡ್ಲಿ? ಕೊನೆನ ಒಂದು ಕೆಲಸ ಮಾಡು. ಕುಡಿ ಕಟ್ಟೆ ಕಡೆ ಮಾತಪ್ಪ ಅಜ್ಜಿ ಇರ್ತಾನ, ಅವಂಗೆಲ್ಲ ಗೊತ್ತು. ಅವಂಗ ಹೋಗಿ ಅಜ್ಜ ನಮ್ ಶಾಲ್ಯಾಗ ಹಿಂಗ್ ಕತ್ತಿ ತಿಳ್ಕೊಂಡ್ ಬಾ ಅಂದಾರ, ನೀವೊಂದ್ ಕತ್ತಿ ಹೇಳ್ಕೊಡು ಅಂತ ಹೇಳು. ಮಾತಪ್ಪ ನಿನಗ ಚಲೋ ಕತ್ತಿ ಹೇಳ್ತಾನ. ಹೌದಾ ಮಮ್ಮಿ? ಮಾತಪ್ಪಜ್ಜಿ ಕತ್ತಿ ಗೊತ್ತಾ? ಹೊಕ್ಕಿನ್ ತಡಿ, ಅಜ್ಜಿನ ಕಡೆ ಕತ್ತಿ ಹೇಳಿಸ್ಕೊಂಡು ಬರ್ತೀನಿ. ಎಲ್ಲಿ ಜೀವನ ನಡೆಯುವುದೇ ಅದೇ ನಮ್ಮೂರು ನೋಡಿ ಸ್ವಾಮಿ. ಓ ಮಾತಪ್ಪಜ್ಜ, ನಮ್ ಶಾಲ್ಯಾಗ ಕತ್ತಿ ಹೇಳೋ ಸ್ಪರ್ಧೆ ಐತಿ. ಒಂದು ಕತ್ತಿ ಹೇಳ ನನಗೀಗ. ಅಲ ಬೇಬರ್ಸಿ, ಹಿಂಗ್ ದಾರ್ಯಾಗ ಅಡ್ಡ ಹಾಕಿ ಕತ್ತಿ ಹೇಳಂದ್ರ ಹೆಂಗ್ ಹೇಳ ನಾನ? ಅದೆಲ್ಲ ಗೊತ್ತಿಲ್ಲ ನನಗ. ನೀ ಕತ್ತಿ ಹೇಳ ಮುಂದ್ ಹೋಗ್ಬೇಕು ಈಗ ಅಷ್ಟ ನೋಡ. ಇದು ಒಳ್ಳೆ ರಾಮಾಯಣ ಆತಲ್ವೋ. ಕತ್ತಿ ಬೇಕಾ? ಒಂದ್ ನಿಮಿಷ ತಡಿ. ಯಾವ ಕತ್ತಿ ಹೇಳಿ ಲೇ ತಮ್ಮ, ಈ ಕತ್ತಿ ನಾ ಸಣ್ಣವಿದ್ದಾಗ ಓದಿದ್ದೆ. ಕತ್ತಿ ಹೆಸರು ಮೂವರು ಚಿತ್ರಕಾರರು ಅಂತೇಳಿ. ಮಾತಪ್ಪಜ್ಜ ಕತ್ತಿ ಹೇಳು, ಅದನ್ನ ಶಾಲ್ಯಾಗ ಹೇಳ್ತೀನಿ. ಪ್ರೈಸ್ ಬಂದ್ರ ಚಲೋ, ಬರ್ಲಿಲ್ಲ ಅಂದ್ರ ನೀನ ಚಾಕ್ಲೇಟ್ ಕೊಡಿಸ್ಬೇಕು ನೋಡ. ಮತ್ತ ಈಗ ಹೇಳಾಕತ್ತನ್ನ. ಅಲ ಬೇರಿಕೆ ಯಾಕಾಗವಲ್ದಾಗ ತಗೋ ಮುದಕ. ಈಗಿನ ಕಾಲದಾಗ ಎಲ್ಲಾರು ಮೊಬೈಲು ರೀಲ್ಸ್ ಒಂದ್ ಕತ್ತಿ ಮರ್ಯಾಕತ್ತಾರ. ಅಂತದ್ರಾಗ ನೀ ಕತ್ತಿ ಕೇಳಿ ಅದನ್ನ ಸಾಲ್ಯಾಗ ಹೇಳ್ಬೇಕಂತ ಮುಂದ್ ಬಂದಿ. ನಿನಗ್ ಚಾಕ್ಲೇಟ್ ಅಲ್ಲ, ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಕರ್ಕೊಂಡ್ ಹೋಗ್ತೀನಿ. ಕತ್ತಿ ಕೇಳಿ ಈಗ. ಓಕೆ, ಡೀಲ್ ಡನ್ ಮಾತಪ್ಪಜ್ಜ. 1 2 3 ಕತ್ತಿ ಸ್ಟಾರ್ಟ್. ಒಂದೂರಿನಲ್ಲಿ ಮೂವರು ಚಿತ್ರಗಾರರು ಇದ್ದರು. ಮೂವರು ಚಿತ್ರಕಲೆಯಲ್ಲಿ ಒಬ್ಬರನ್ನೊಬ್ಬರು ಮೀರಿಸುವಷ್ಟು ಮೇಧಾವಿಗಳು. ಒಂದು ದಿನ ಆ ಊರಿಗೆ ಒಬ್ಬ ದೊಡ್ಡ ನ್ಯಾಯಾಧೀಶನು ಬಂದನು. ಆ ಮೂವರನ್ನು ಪರೀಕ್ಷಿಸುವ ಉದ್ದೇಶದಿಂದ ಅವರನ್ನು ಕರೆದು ಒಂದು ವಸ್ತು ಚಿತ್ರವನ್ನು ಉತ್ತಮವಾಗಿ ಚಿತ್ರಿಸಿದವರಿಗೆ ದೊಡ್ಡ ಬಹುಮಾನ ಕೊಡುವುದಾಗಿ ತಿಳಿಸಿದನು. ಸರಿ ಎಂದು ಮೂವರು ತಮ್ಮ ತಮ್ಮ ಮನೆಗಳಲ್ಲಿ ಪಟ್ಟಾಗಿ ಕುಳಿತರು. ಗೊತ್ತಾದ ಕಾಲಕ್ಕೆ ತಮ್ಮ ಚಿತ್ರಗಳನ್ನು ನ್ಯಾಯಾಧೀಶನಲ್ಲಿಗೆ ತಂದರು. ಮೊದಲನೆಯವನು ವಿಧ ವಿಧ ಬಣ್ಣವುಳ್ಳ ಹೂಗೊಂಚೊಂದನ್ನು ಆಕರ್ಷಕವಾಗಿ ಚಿತ್ರಿಸಿದ್ದನು. ಅದು ಎಷ್ಟು ನೈಜವಾಗಿತ್ತೆಂದರೆ ಎಲ್ಲಿಂದಲೋ ಒಂದು ದುಂಬಿಯು ಅದು ನಿಜವಾದ ಹೂವೆಂದು ಭ್ರಮಿಸಿ ಮಕರಂದ ಹೀರಲು ಚಿತ್ರದ ಮೇಲೆ ಕುಳಿತು ಮೋಸ ಹೋಯಿತು. ಎರಡನೆಯವನ ಚಿತ್ರವು ರಸಭರಿತ ಹಣ್ಣುಗಳುಳ್ಳ ಬುಟ್ಟಿಯದು. ಅದು ಎಷ್ಟು ವಾಸ್ತವಿಕವಾಗಿತ್ತೆಂದರೆ ಎಲ್ಲಿಂದಲೋ ಒಂದು ಗಿಳಿಯು ಹಾರಿ ಬಂದು ಅದು ನಿಜವಾದ ಹಣ್ಣೆಂದು ಭ್ರಮಿಸಿ ಕಚ್ಚಲು ಹೋಗಿ ಅದು ಕೂಡ ಮೋಸ ಹೋಯಿತು. ಇವೆರಡನ್ನೂ ನೋಡಿ ಆಶ್ಚರ್ಯಗೊಂಡ ನ್ಯಾಯಾಧೀಶನು ಮೂರನೆಯವನ ಚಿತ್ರವನ್ನು ತೋರಿಸೆಂದನು. ಆ ಚಿತ್ರಕ್ಕೆ ತೆರೆ ಹಾಕಿದಂತೆ ಇದ್ದಿತು. ನ್ಯಾಯಾಧೀಶನು ಕುತೂಹಲದಿಂದ ಚಿತ್ರದ ಬಳಿ ಸೇರಿ ಒಳಗೇನಿರುವುದು ಎಂದು ತೆರೆ ಎತ್ತಲು ಹೋದನು. ಆದರೆ ಈ ಸಲ ನ್ಯಾಯಾಧೀಶನೇ ಮೋಸ ಹೋದನು. ಯಾಕೆಂದರೆ ಅದು ನೈಜವಾಗಿ ಚಿತ್ರಿಸಿದ್ದ ತೆರೆಯ ಚಿತ್ರವೇ ಆಗಿತ್ತು. ಹೇಗೆ ತೆರೆ ಎತ್ತಲಾದೀತು? ಚಿತ್ರಗಾರನ ಚಾತುರ್ಯಕ್ಕೆ ನ್ಯಾಯಾಧೀಶನು ಆಶ್ಚರ್ಯದಿಂದ ತಲೆದೂಗಿ, ಬಲೆ ಬಲೆ, ಈ ಮೂರನೆಯ ಚಿತ್ರ ಒಬ್ಬ ದೊಡ್ಡ ಮನುಷ್ಯನನ್ನೇ ಭ್ರಮಗೊಳಿಸಿದೆ. ಆದುದರಿಂದ ಇದೇ ನನ್ನ ಬಹುಮಾನವನ್ನು ಗೆದ್ದಿದೆ ಎಂದು ಘೋಷಿಸಿ ಬಹುಮಾನವಿತ್ತನು. ವಾವ್, ಸೋ ನೈಸ್. ಥ್ಯಾಂಕ್ ಯು ಮಾತಪ್ಪಜ್ಜ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಈಗಿನ ಕಾಲದಾಗ ಕತ್ತಿ ಅನ್ನೋದ ಕಣ್ಮರಿ ಆಗಾಕತ್ತೈತಿ. ನಮ್ಮ ಕಾಲದಾಗ ಕ್ಷಣಕ್ಕೊಂದು ಕತ್ತಿ, ನಿಂತ ಮೆಟ್ಟಿನ ಮ್ಯಾಕ ಅವನ ಹಸರಂಗಿ ಹಾಕಿನಿ, ಹಾಲಗಡಗ ತೊಡಿಸೀನಿ. ಹಳ್ಳಕ್ಕ ನೀ ಬರಬೇಡ ನನ್ನ ಕಂದ, ಹಳ್ಳಕ್ಕ ನೀ ಬರಬೇಡ ಹಾಲಕ್ಕಿ ಎಂದು ಬೆದರ್ಯಾವ. ಏನ್ ಅರ್ಥಪೂರ್ಣ ಸಾಲಿವು. ಒಂದು ತಾಯಿ ತನ್ನ ಕೂಸನ್ನ ಇದಕ್ಕಿಂತ ಹೆಚ್ಚಿಗೆ ವರ್ಣನ ಮಾಡಕ್ ಸಾಧ್ಯ ಐತಿನ? ನಮ್ ಹಿರಿಯರ ಜ್ಞಾನ, ಆಚಾರ, ವಿಚಾರ ಈಗಿನ ಜನರೇಷನ್ದವ್ರಿಗೆ ಏನು ಗೊತ್ತಂತೀನಿ. ನನ್ ಜೀವ ಇರೋ ತನಕ ಆದಷ್ಟು ಇಂತ ವಿಚಾರದ ಮ್ಯಾಗ ಬೆಳಗ್ ಚೆಲ್ಲೋ ಪ್ರಯತ್ನ ಮಾಡ್ಬೇಕು. ಅಂದಂಗ ರಂಗಪ್ಪ ಇನ್ನೂ ಯಾಕೆ ಬಂದಿಲ್ಲ? ಅವ ಬರೋ ತನಕ ಹೋಗಿ ಬಸವನ ಅಂಗಡಿದಾಗ ಚಾ ಕುಡಿದು ಬರುದ್ ತಡಿ. ಬಸವ, ಏ ಬಸವ. ಬಂದ್ಯಪ್ಪ ಮಾತಪ್ಪ, ಅನ್ಕೋಕತ್ತಿದ್ದೆ ನೋಡು. ಇನ್ನು ಯಾಕೆ ಬರಲಿಲ್ಲ ಇವ ಮಾತಾಪುರದವ? ದಿನದಾಗ 2 ಸತಿ ಬಂದು ಹೋಗವ. ಬಸವ,
ಮಾತದ ನನ್ ಮೀರ್ಸೋಂಗ್ ಕಾಣ್ತೀನಿ. ಯಾಕಾಗೋಲ್ದಕ್ಕ ಹಾಪ್ ಕಡಕ್ ಚಾ ಕುಡದ್ ಕಟ್ಟಿಗೆ ಹೋಗ್ಬೇಕ್ ನಾ ರಂಗಪ್ಪ ಬರುದ್ರಾಗ. ಹೌದಪ್ಪ, ಜಲ್ದಿ ಹೋಗ್ಲಿಲ್ಲ ಅಂದ್ರೆ ದೇಶ ಹಾಳಾಗೋಗ್ತೈತ್ ನೋಡು. ತಡ್ಕೋ 2 ನಿಮಿಷ, ಚಾ ಕುದಿಯಾಕತ್ತೈತಿ, ಕೊಡ್ತೇನೆ ನಿನಗ. ನಾವ್ನ ಬಸ್ಸವ್ ನನಗ್ ಕೌಂಟರ್ ಕೊಡ್ಲಿಲ್ಲ ಅಂದ್ರ ಈಗ ತಿಂದಿ ಜೀರ್ಣ ಆಗೋದಿಲ್ಲ ಅನಸ್ತೈತಿ. ನಾ ಒಳೆ ಬಂದಿ ಆಕಿ ಕಡೆ ಚಾ ಕುಡಿಯಾಕ.